ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ನಟನಿಗೂ ಕೂಡ ಲಿಂಕ್ ಇದೆಯಾ? ನಟ ಪ್ರಕಾಶ್ ಸಹೋದರ ಪೀಟರ್ಗೂ ಕೂಡ ಎಸ್ಐಟಿ ನೋಟಿಸ್ ಸಾಧ್ಯತೆ ಕೂಡ ಇದೆ. ಬುರುಡೆ ಕೇಸ್ನಲ್ಲಿ ನಟನಿಗೂ ಕೂಡ ಹಾಗಿದ್ರೆ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತದೆ. ಕಾರಣ ಏನು ಅಂತ ಹೇಳಿ ಕೂಡ ಹೇಳ್ತೀವಿ. ನಟ ಪ್ರಕಾಶ್ ಸಹೋದರ ಪೀಟರ್ಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಅನನ್ಯ ಭಟ್ ಕೇಸ್ನಲ್ಲಿ ಪೀಟರ್ ಹೆಸರು ಬಾಯ್ಬಿಟ್ಟಿದ್ದಾರೆ ಸುಜಾತ. ಈ ಒಂದು ಕೇಸ್ಗೂ ಪೀಟರ್ಗೂ ಇರುವಂತಹ ಲಿಂಕ್ ಅನ್ನ ಕೂಡ ಈಗಾಗಲೇ ಎಸ್ಐಟಿ ಹುಡುಕ್ತಾ ಇದೆ. ಚೀನಾದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಪ್ರಕಾಶ್ ರಾಜ್ ಸಹೋದರ ಪೀಟರ್. ಇನ್ನು ಪೀಟರ್ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಡಬೇಕು, ಜೊತೆಗೆ ವಿಚಾರಣೆಗೆ ಅವರನ್ನ ಕರಿಬೇಕು ಅನ್ನುವಂತಹ ಸಂಬಂಧವಾಗಿ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸುಜಾತ ಭಟ್ ಯಾರೆಲ್ಲ ಹೆಸರುಗಳನ್ನ ಬಾಯ್ಬಿಡ್ತಾ ಇದ್ದಾರೆ. ಸೊ ಆ ಒಂದು ವ್ಯಕ್ತಿಗಳಿಗೆಲ್ಲರನ್ನೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಬಹಳ ಷಡ್ಯಂತ್ರವೇ ಆಗಿರುವಂಥದ್ದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಸೊ ಈ ಒಂದು ವಿಚಾರದಲ್ಲಿ ಅಂದರೆ ಬುರುಡೆ ಕೇಸ್ನಲ್ಲಿ ನಟನಿಗೆ ಏನು ಲಿಂಕು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಏನು ಲಿಂಕ್ ಇರ್ಬೋದು ಇವ್ರಿಗೆ? ಈಗಾಗಲೇ ಒಬ್ಬೊಬ್ಬರೇ ಇವರು ಹೆಸರುಗಳು ಏನು ಹೇಳಿದ್ದಾರೆ ಆ ಹೆಸರುಗಳನ್ನು ಕೂಡ ತಗೊಂಡು ನೋಟಿಸನ್ನು ಕೊಟ್ಟು ಏನು ಎತ್ತ ಅನ್ನುವಂತಹ ವಿಚಾರಣೆಗಳು ಕೂಡ ಈಗಾಗಲೇ ಒಂದೊಂದೇ ಆಗ್ತಾ ಇರೋದನ್ನ ಗಮನಿಸ್ತಿದ್ವಿ. ಅದರ ನಡುವೆ ಈಗ ನಟನ ಹೆಸರನ್ನ ಕೂಡ, ಅಂದರೆ ನಟನ ಸಹೋದರನ ಹೆಸರನ್ನ ಕೂಡ ಸುಜಾತ ಅವರು ಬಾಯ್ಬಿಟ್ಟಿದ್ದಾರೆ. ಇವ್ರಿಗೂ ಇದಕ್ಕೂ ಏನು ಸಂಬಂಧ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಓಡಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ಬಹಳಷ್ಟು ತಿರುವುಗಳನ್ನು ಕೂಡ ಪ್ರಾರಂಭದಿಂದಲೂ ಕೂಡ ಈ ಒಂದು ಕೇಸ್ ಪಡೆದುಕೊಳ್ತಾ ಇದೆ. ಅದರ ಬೆನ್ನಲ್ಲೇ ಈಗ ನಟನ ಸಹೋದರನ ಹೆಸರನ್ನ ಯಾಕೆ ಬಾಯ್ಬಿಟ್ಟಿದ್ದು, ಜೊತೆಗೆ ಅವ್ರಿಗೂ ಕೂಡ ಈ ಒಂದು ಕೇಸ್ನಲ್ಲಿ ಏನಾದರೂ ಲಿಂಕ್ ಇದೆಯಾ, ಯಾವ ಕಾರಣಕ್ಕೋಸ್ಕರ ಏನು ಅವ್ರಿಗೂ ಕೂಡ ನೋಟಿಸನ್ನು ಕೊಡುವಂತಹ ಸಾಧ್ಯತೆಗಳಿದೆಯಾ, ಏನಿದೆ ಅಪ್ಡೇಟ್ಸ್? ಕುಸುಮ, ಈ ಒಂದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುವಂತಹ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ನ ಒಂದೊಂದೇ ಷಡ್ಯಂತ್ರ ಬಯಲಾಗ್ತಾ ಇದೆ. ಎಸ್ಐಟಿ ಇದನ್ನು ಬಯಲು ಮಾಡ್ತಾ ಇದೆ. ಅನನ್ಯ ಭಟ್ ಕಥೆಯನ್ನು ಕಟ್ಟಿ ಧರ್ಮಸ್ಥಳವನ್ನು ಡಿಫೈ ಮಾಡುವಂಥ ಕೇಸ್ನಲ್ಲಿ ಸುಜಾತ ಭಟ್ ಸಂಕಷ್ಟಕ್ಕೆ ಸಿಲ್ಕೊಂಡಿದ್ದಾರೆ. ಸುಜಾತ ಭಟ್ ಇನ್ವೆಸ್ಟಿಗೇಷನ್ ಬಂದಿದ್ದು ಉಲ್ಟಾ ಹೊಡೆದಿದ್ದು ಎಲ್ಲವೂ ಕೂಡ ಗೊತ್ತಿದೆ. ಆದರೆ ಅವರು ಉಲ್ಟಾ ಹೊಡೆದ್ರು ತಕ್ಷಣವಾಗಿ ಆ ಕೇಸ್ನ ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನೇನೆಲ್ಲ ಷಡ್ಯಂತ್ರ ಆಗಿದೆ ಎಲ್ಲವನ್ನೂ ಕೂಡ ಒಂದು ಬಯಲಿಗೆಳೆಯುವಂಥ ಪ್ರಯತ್ನವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಪೀಟರ್ ಹೆಸರನ್ನು ಹೇಳ್ತಾರೆ. ಪೀಟರ್ ಯಾರಂತ ಎಸ್ಐಟಿ ಅಧಿಕಾರಿಗಳು ಹುಡುಕ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಪ್ರಕಾಶ್ ರಾಜ್, ಯಾಕಂದ್ರೆ ನಟ, ಹೋರಾಟಗಾರ, ಇಡೀ ದೇಶಗಳಂತಹ ಮಹಾನ್ ನಟ ಅಂತೇಳಿ ಕರೀಬಹುದು. ಪ್ರಕಾಶ್ ರಾಜ್ ರೈ ಅಂತಲೇ ಕರೀತಾರೆ. ಇವರ ತಮ್ಮ ಪೀಟರ್ಗೂ ಕೂಡ ಲಿಂಕ್ ಇದೆ ಅನ್ನುವಂಥ ವಿಚಾರ ಬಯಲಿ ಬರ್ತಾ ಇದೆ. ಹೀಗಾಗಿ ಸುಜಾತ ಭಟ್ ಅವರು ಹೇಳಿದ್ದಾರೆ, ಪೀಟರ್ ಹೆಸರನ್ನು ಹೇಳಿದ್ದಾರೆ. ಹೀಗಾಗಿ ಸುಜಾತ ಭಟ್ಗೂ ಪೀಟರ್ಗೆ ಇರತಕ್ಕಂಥ ಲಿಂಕ್ಗಳೇನು, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಪೀಟರ್ ಅವರ ಕೈವಾಡ ಕೂಡ ಇದೆಯಾ ಅನ್ನುವಂಥ ದೃಷ್ಟಿಯಲ್ಲಿ ಈಗ ಎಸ್ಐಟಿ ತನಿಖೆಯನ್ನು ಶುರು ಮಾಡಿದೆ. ಹೀಗಾಗಿ ಚೆನ್ನೈನಲ್ಲಿರ್ತಕ್ಕಂಥ ಈ ಒಂದು ಇವರು ಕೂಡ ನಟರು ಅಂತ ಹೇಳಲಾಗ್ತಾ ಇದೆ. ತೆಲುಗು ಚಿತ್ರರಂಗದಲ್ಲಿ ಒಂದಿಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ರು, ಅದೇ ರೀತಿಯಾಗಿ ನಿರ್ದೇಶನ ಕೂಡ ಮಾಡಿದ್ರು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಇವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಈ ವಿಚಾರವನ್ನು, ಯಾಕಂತೇಳಿ ಷಡ್ಯಂತ್ರ ಮಾಡೋದ ವಿಚಾರದಲ್ಲಿ ಏನೇನು ಪೀಟರ್ ಪಾತ್ರ ಇದೆ ಆ ಪಾತ್ರದ ಬಗ್ಗೆ ಒಂದಿಷ್ಟು ತನಿಖೆ ಮಾಡಬೇಕು ಅಂತೇಳಿ ಎಸ್ಐಟಿ ಅಧಿಕಾರಿ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಪೀಟರ್ಗೆ ನೋಟಿಸ್ ಕೊಡಲಿಕ್ಕೆ ಸಿದ್ಧಗಳನ್ನು ಮಾಡಿಕೊಂಡಿದ್ದಾರೆ. ಕುಸುಮ, ಎಸ್, ಥ್ಯಾಂಕ್ ಯು ತವೆಲ್ಲ ಡೀಟೇಲ್ಸ್ಗಾಗಿ.